ಇಲ್ಲಿ ಪೊಲೀಸ್ ಇದು ಒಳ್ಳೆ ಫೀಲ್ಡಿಂಗ್ ಸೆಟ್ ಉಂಟು ಆಗುಂಬೆ ಘಾಟಿಯಲ್ಲಿ. ಬಾ 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 ಮೈ ಮೇಲೆ ಬಾ. ಬೇಡ ನೋಡಿದ್ದೆಲ್ಲ ಸ್ಟಿಕ್ಕರ್ಸ್ ನೋಡಿ. ಇದೊಂದು ಇಂಡಿಯನ್ ಫ್ಲಾಗ್, ಅದೇನು ಕರ್ನಾಟಕ ಫ್ಲಾಗ್. ಇದೆಂತ ಗೊತ್ತಾ ನೋಡಿ, ಇದು ಕ್ಲೋತ್ ಮೆಟೀರಿಯಲ್. ಈಗ ನಂದು ರೈಡಿಂಗ್ ಜಾಕೆಟ್ ಉಂಟಲ್ಲ, ಆ ರೈಡಿಂಗ್ ಜಾಕೆಟಿಗೆ ನಾನು ಇದನ್ನು ಸ್ಟಿಚ್ ಮಾಡ್ಬೋದು ಪರ್ಮನೆಂಟ್. ಇದೆಲ್ಲ ಕೀ ಚೈನ್ಸ್. ಇದೊಂದು ಟೀ ಶರ್ಟ್. ನನಗೆ ಕಲರ್ ಮಾತ್ರ ತುಂಬ ಇಷ್ಟ ಆಯಿತು. ಇಲ್ಲಿ ಪವರ್ ಶಿಫ್ಟ್ ಇದು ಬ್ರ್ಯಾಂಡಿಂಗ್ ಉಂಟು ನೋಡಿ. ಹಾರ್ಲಿ ಡೇವಿಡ್ಸನ್ ಇದು ಇಂಜಿನ್ ಥರ ಉಂಟು, V-twin. ಇಲ್ಲಿ ಸಹ ನೋಡಿ. ನೀವು ಅದು ನೋಡಿದ್ರಲ್ಲ, ನನಗೆ ಅದು ಸ್ಟಿಕ್ಕರ್ ಸಿಕ್ಕಿತ್ತಲ್ಲ, ನಾನು ಅವ್ರದ್ದು 2-3 ಇಯರ್ಸಿಂದ ಕಸ್ಟಮರ್. ಅವ್ರದ್ದು ಬ್ರ್ಯಾಂಡ್ ಉಂಟಂತ ಗೊತ್ತಾಗಿದ್ದು ಮೋಟೋವರ್ಸಲ್ಲಿ. ಎವ್ರಿ ಇಯರ್ ನಾನು ಮೋಟೋವರ್ಸ್ ಹೋದರೆ ಫಸ್ಟ್ ಥಿಂಗ್ ನಾನು ಅವ್ರದ್ದು ಸ್ಟಿಕ್ಕರ್ಸ್ ಪರ್ಚೇಸ್ ಮಾಡೋದು. ನಂಗೆ ಸ್ಟಿಕ್ಕರ್ಸ್ ಅಂದರೆ ಭಾರಿ ಇಷ್ಟ. ಈಗ ನೋಡಿ, ನಂದು ಪ್ರೊಫೈಲ್ ಅವ್ರಿಗೆ ಇಷ್ಟ ಆಗಿ ಅವರೇ ನನಗೆ ಸ್ಟಿಕ್ಕರ್ಸ್ ಕಳಿಸಿದ್ದು, ಸ್ಟಿಕ್ಕರ್ಸ್ ಮತ್ತು ಟೀ ಶರ್ಟ್. ಒಂದು ಟೈಮಲ್ಲಿ ನಾನು ಕಸ್ಟಮರ್, ಈಗ ನಂಗೊಂದು ಜಸ್ಟ್ ಒಂದು ಸ್ಪಾನ್ಸರ್ ಥರ ಕೊಟ್ಟಿದ್ದಾರೆ ಅದನ್ನು, ಸ್ಟಿಕ್ಕರ್ಸ್ ಎಲ್ಲ. ಅವ್ರಿಗೆ ಗೊತ್ತು ನನಗೆ ಸ್ಟಿಕ್ಕರ್ಸ್ ಅಂದರೆ ತುಂಬ ಇಷ್ಟ ಅಂತ. ಸೊ ಸ್ಟಿಕ್ಕರ್ಸ್, ಕೀ ಚೈನ್ ಎಲ್ಲ ಕೊಟ್ಟಿದ್ದಾರೆ. ಅದಂತರ ತುಂಬ ಪ್ರೌಡ್ ಫೀಲ್ ನನಗೆ. ಯಾಕಂದರೆ ಒಂದು ಟೈಮಲ್ಲಿ ನಾನು ದುಡ್ಡು ಕೊಟ್ಟು ತಗೊಳ್ತಿದ್ದ ಐಟಮ್ ಎಲ್ಲ ಈಗ ಫ್ರೀಯಲ್ಲಿ ಸಿಗುವಾಗ. ಈಗ ನಾವು ಆಗುಮೆ ಹೋಗ್ತಿರೋದು, ಎದುರುಗಡೆ ಡ್ಯೂಕಲ್ಲಿ ಹೋಗ್ತಿದ್ದಾನಲ್ಲ ಅವ್ನು ಚಿರಾಗ್. ನೀವು ನೋಡಿರ್ತೀರಿ, ಧನುಷ್ ಅಮೀರ್ ಇದ್ದಾನಲ್ಲ, ಅವನು ತುಳು, ಕನ್ನಡ ಮತ್ತೆ ಹಿಂದಿ 3 ಚಾನಲ್ ಉಂಟು, ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಉಂಟು. ಅದರಲ್ಲಿ ಅವನದು ವೀಡಿಯೋಸ್ ಅಲ್ಲೆಲ್ಲ ಇವನು ಇರ್ತಾನೆ, ಚಿರಾಗ್. ಬಾ ಮೈ ಮೇಲೆ ಬಾ. ನಂಗೆ ಇಷ್ಟ ಈ ಥರ. ಮೋಡ ಎಲ್ಲ ಕ್ಲಿಯರ್ ಉಂಟು, ಮಳೆ ಬರ್ತಿಲ್ಲ. ಮಳೆ ಬಂದರೆ ವ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ವ್ಲಾಗ್ ಮಾಡ್ತಿದ್ದೆ ಅಂತ ಮಳೆ ಬೇಡ ಅಂತ ಹಾಗೆಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಹ ನನಗೆ ಅಷ್ಟು ಆಗ್ತಿರ್ಲಿಲ್ಲ ಮಳೆ. ಅಂದ್ರೆ ಅಂತ ಗೊತ್ತಾ, ಹೆಲ್ಮೆಟ್ ಒಳಗೆಲ್ಲ ನೀರು ಹೋಗ್ತದಲ್ಲ, ಅದೇ ಒಂದು ಸೀನ್. ನನ್ನ ಬೈಕಿದ ಎಕ್ಸಾಸ್ಟ್ ಮಾತ್ರ ಭಾರಿ ಒಳ್ಳೆ ಸೌಂಡ್ ಬರ್ತುಂಟು ಮಾರೆ. ಅಂತ ಇದು ಹಾಯ್. ಮತ್ತೆ ಹೇಗಿದ್ರಿ? ಆರಾಮಲ್ಲ? ಓ, ಪೊಲೀಸ್ ಉಳ್ಳವರಿಗೆ ತೂಕ ಅಡೆಮಟ ಪೋಯ್ ತೂಕ. ಅಲ್ಲಿ ಪೊಲೀಸ್ ಇದ್ದಾರೆ. ಸೊ ರಿಸ್ಕ್ ಬೇಡ ಅಂತ ಎಣಿಸಿದ್ದೇವೆ ನಾವು. ಅಂದ್ಯಾ ಕಾಡೆ ಬೂರ್ನಿಯ ತುಲ ಕಟ್ಟಾಯಿ ನಿಂದು ಪಿರೋದ ಬೂರ್ ಪೋಯ್ನಿ ಎದ್ರದ ಕಾಡೆ ಕಟ್ಟಾಯಿನಿ. ನಂಬರ್ ಪ್ಲೇಟ್ ಕಟ್ಟಾಯ್ತು ಮರ, ಅದೇ ಒಂದು ಸೀನ್. ಅವೇ ಆರು ಗಾಡಿ ಹಿಡಿದ್ರಿ ಪಂಡೇರತ್ತ ಪೊಲೀಸ್ ಉಳ್ಳೇರಂದ 6 ಗುರ್ತದಾರನ್ನ. ಹಾಂ ಪಂಡೇರ ನಿಕ್ಕ ಒಂದು ಬೇನಲ್ಪಗ ಒಂಜ ಪೊಲೀಸ್ ದ ಪಂಡದೇ ಪೋಯಾ ನಮ್ಮ ಇಂಚೆ ಬೈದ ತುಲ ಆ ಸ್ಕೂಟಿನ ಉಂತ ಹೇರ್ ಮಾರೆ ಕೇನ್ಗನ ಕೇಂದ್ರದ ಬರ್ಕ ಬಲ. ಅದು ಪೊಲೀಸ್ ಯಾವುದಕ್ಕೆ ನಿಲ್ಲಿಸ್ತಿರೋದು? ಓ ಹಾಗೆ, ನಮ್ಮದು ಸರಿ ಇಲ್ಲ ನೋಡಿ. ಇವನೇ ಚಿರಾಗ್. ಕುಜಲ್ ತಗ ಕೂದಲು ನೋಡಿ ಮಾರೆ, ಒಂದು ಕ್ರೇಜಿ ಮಾರೆ. ತೂಕಯ್ಯ ಈ ಒಡೆ ಬಲ್ಪುನು. ಓ ಕ್ರೇಜಿ. ನಿಕ್ಕೊಂದು ಅನ್ಕಂಫರ್ಟೇಬಲ್ ಅಪ್ಪಜ. ಹಾಂ, ನಿನ್ನೆ ಹೇಳಿದ್ವಿ ಅವನಿಗೆ ನಾಳೆ ಅದೇ ಹೇರ್ ಸ್ಟೈಲ್ ಹಾಕೊಂಡು ಬಾ ಅಂತ. ಅದೇ ಹಾಗೆ ಬಂದಿದೆ. ಅದೇ ಹೆಲ್ಮೆಟ್ ಒಳಗೆ ಸ್ವಲ್ಪ ನೋವಾಗ್ತದೆ ಅದು ಅಲ್ಲ. ಇಲ್ಲಿ ಮೀನೆಲ್ಲ ಉಂಟು, ಕ್ರೇಜಿ ಮೀನು. ಎಂತ ದೊಡ್ಡ ಮೀನು ಮಾರೆ. ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಇದು ಒಳ್ಳೆ ಫೀಲ್ಡಿಂಗ್ ಸೆಟ್ ಉಂಟು ಆಗುಂಬೆ ಘಾಟಿಯಲ್ಲಿ. ನೀವು ಯಾರಾದರೂ ಬರೋದಾದರೆ ಇಲ್ಲಿ ಲೀಗಲ್ ಆಗಿ ಗಾಡಿಯಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲದೆ ಬನ್ನಿ. ಇವನು ಕೂದಲು ನೋಡಿ ಸೆಟ್ ಉಂಟು. ಇಲ್ಲಿ ಮೀನು ಸಹ ಸೆಟ್ ಉಂಟು. ಇದು ಕ್ಯಾಟ್ ಫಿಶ್, ಅದ್ರ ಮೀಸ ತೋರ್ತದೆ ನೋಡಿ.
20 minutes later. ನಾವು ಇಷ್ಟೊತ್ತು ಎಂತ ಮಾಡಿದ್ ಗೊತ್ತಾ, ಅಲ್ಲಿ ಪೊಲೀಸ್ ಇದ್ದಾರಲ್ಲ ಅವ್ರ ಹತ್ರ ಹೇಳಿದೆ, ಅಂದ್ರೆ ನಾನು ಈ ತರ ಗಾಡಿ ಮಾಡಿಫಿಕೇಶನ್ ಮಾಡಿದ್ದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಮಾಡಿಫಿಕೇಶನ್ ಗಾಡಿ ಕಂಪ್ಲೀಟ್ಲಿ ಇಲ್ಲಿಗಲ್ ಆಗೆಲ್ಲ ರೋಡಿಗೆಲ್ಲ ತರಲಿಕ್ಕಿಲ್ಲ ಅಂತಲ್ಲ. ಸೊ ಇವತ್ತೆಂತ ಆಯ್ತು ಅಂದ್ರೆ ನಂಬರ್ ಪ್ಲೇಟ್ ಇಲ್ಲಲ್ಲ, ಬೇರೆ ಟೈಮಲ್ಲಿ ಫುಲ್ ಲೀಗಲ್ ಇರ್ತದೆ, ನಂಬರ್ ಪ್ಲೇಟ್ ಇರ್ತದೆ, ಎಲ್ಲ ಇರ್ತದೆ. ಇನ್ ಕೇಸ್ ಅವ್ರು ನಾನು ಮಿಸ್ಯೂಸ್ ಮಾಡಿದ್ರು ಸಹ ನಾನು ನಂಬರ್ ಪ್ಲೇಟಲ್ಲಿ ಅವ್ರು ಹಿಡಿಬೋದು. ಅದು ಇವತ್ತೆಂತ ಆಯ್ತು, ನಂಬರ್ ಪ್ಲೇಟ್ಸ್ ಇಲ್ಲಲ್ಲ. ಅದಕ್ಕೆ ನಾನೆಂತ ಮಾಡಿ ಡೈರೆಕ್ಟ್ ಹೋಗಿ ಅವ್ರಿಗೆ ಹೇಳಿದೆ, ಸರ್ ನಂದು ಈ ತರ ಗಾಡಿ ಮಾಡಿಫಿಕೇಶನ್ ಉಂಟು, ನಂಬರ್ ಪ್ಲೇಟ್ ಇಲ್ಲ ಹಾಗೆಲ್ಲ. ಅದಕ್ಕೆ ಅವ್ರ ಗಾಡಿ ನಂಬರ್ ಎಲ್ಲ ತಗೊಂಡ್ರು, ಎಲ್ಲ ಡೀಟೇಲ್ಸ್ ಕೊಟ್ಟೆ. ಈಗ ನಂಗೆ ಆಚೆ ಹೋಗ್ಲಿಕ್ಕೆ ಬಿಡ್ತಿದ್ದಾರೆ. ಸೋ ಸ್ವೀಟ್, ನಾನು ತುಂಬ ಖುಷಿ ಆಯ್ತು ಮಾತ್ರ. ಥ್ಯಾಂಕ್ಸ್. ಹೌದು, ಅದೇ ಸರ್ ಇದ್ದಾರಲ್ಲ ಪೊಲೀಸ್ ಅವರೇ. ಈಗ ನಾವು ಡೀಸೆಂಟ್ ಅಲ್ಲಿ ಇದ್ರೆ ನಮ್ಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ನೋಡಿ ನನ್ನ ನಂಬರ್ ಪ್ಲೇಟ್ಸ್ ಎಲ್ಲ ಎಂತಲ್ಲ, ಈಗ ನಾನು ಎಸ್ಕೇಪ್ ಆಗ್ಬೋದು. ಅದು ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದೆ, ನೋಡಿ ಸರ್ ನನ್ನ ನಂಬರ್ ಪ್ಲೇಟ್ ಇಲ್ಲ ಎಂತಲ್ಲ, ಈಗ ನಂಗೆ ಸ್ಪೀಡ್ ಆಗಿ ಎಸ್ಕೇಪ್ ಆಗ್ಬೋದು. ಅದು ನಾವು ಅಂತವರಲ್ಲ, ನಾವಾಗಿಲ್ಲ ನೀವು ನೋಡಿದಾಗ ನಾವು ಎಸ್ಕೇಪ್ ಆಗೋದು ಹಾಗೆಲ್ಲ ನಾವು ಮಾಡುದಿಲ್ಲ ಅಂತ ಹೇಳಿದೆ. ಅದು ಅವರಿಗೆ ತುಂಬಾ ಖುಷಿ ಆಯ್ತು. ಅವ್ರದ್ದು ಲೀಗಲ್ ಆಗಿ ಎಂತೆಲ್ಲ ಮಾಡ್ಬೇಕು ಎಲ್ಲ ಮಾಡಿದ್ರು. ನನ್ನ ಹೆಸರು ತಗೊಂಡ್ರು, ನನ್ನ ಗಾಡಿ ನಂಬರ್ ತಗೊಂಡ್ರು, ಯಾವ ಗಾಡಿ ಎಲ್ಲ ಬರ್ಕೊಂಡ್ರು. ಅಂದ್ರೆ ಫೈನ್ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ನಾನು ಹೇಳಿದೆ ನಾನೊಂದು ವಿಡಿಯೋ ಶೂಟಿಗೆ ಬಂದದ್ದು ಅಂತ. ಮತ್ತೆ ನಾನು ಹೇಗೆ ನಾನು ಆಗುಂಬೆ ಯಾವತ್ತೂ ಬರ್ತಿರ್ತೇನೆ. ಅದಕ್ಕೆ ನಾನು ಹೇಳುದು ಎಂತ ಗೊತ್ತಾ, ಎಲ್ಲ ನೀವು ಲೀಗಲ್ ಆಗಿರಿ, ಎಂತ ಬೇಕಾರಾಗ್ಲಿ, ನೀವು ಯಾವುದೇ ಮಾಡಿಫಿಕೇಶನ್ ಮಾಡಿ ಎಂತದ್ದು ಮಾಡಿ, ಗಾಡಿಯಲ್ಲಿ ಒಂದು ನಂಬರ್ ಪ್ಲೇಟ್ ಇರಬೇಕು. ಮತ್ತೆ ಬೇಡ 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 ಅಡ್ಡಿಲ್ಲ, ಇಲ್ಲ ಅಮ್ಮ ಇದ್ದಲ್ಲ. 20 minutes later. ಸೊ ಎಸ್, ನಮ್ದು ಫ್ರೆಂಡ್ಸ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಅವ್ರು ನಮಗೊಂದು ಚಾ ತೆಗ್ಸಿ ಕೊಟ್ಟರು. ನನಗೆ ಚಾ, ಇವನಿಗೆ ಕಾರ್ನ್. ಈಗ ನಾನು ಲೊಕೇಶನ್ಗೆಲ್ಲ ಹೋಗ್ತೇನಲ್ಲ, ಅಂದ್ರೆ ನಾವು ಒಂದೊಂದು ಪ್ಲೇಸಸ್ಗೆಲ್ಲ ಹೋಗ್ತೇನಲ್ಲ, ನಾನು ಹೇಗಿದ್ರು ನಾನು ಲೊಕೇಶನ್ ಹೇಳುದಿಲ್ಲ. ಒಂದ್ಸಲ ಲೊಕೇಶನ್ ಎಲ್ಲ ಹೇಳಿ ನಂಗೆ ಸಾಕಾಯ್ತು ಮಾರೆ. ನಾನು ನಂದು ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಹೋಗುದು. ಆ ಫ್ರೆಂಡ್ಸ್ ಎಂತ ಮಾಡೋದು ಗೊತ್ತಾ, ನೆಕ್ಸ್ಟ್ ಟೈಮ್ ನಂಗೆ ಹೇಳ್ದೇನೆ ಅವ್ರು ಹೋಗುದು. ನಾವು ಯಾವ್ದೇ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಹೋಗ್ತೇನಲ್ಲ, ಎಲ್ಲರೂ ಹಾಗೇನೆ, ಫಸ್ಟ್ ಎಲ್ಲ ನನ್ನೊಟ್ಟಿಗೆ ಬರುದು, ಮತ್ತೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ನಂಗೆ ಹೇಳ್ದೆ ಅವರೇ ಹೋಗುದು ಬೇರೆ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು. ನಿನ್ನ ಬೈಕ್ ಡೆಡ್ ಹಾಪುಂಡ್ಯಾ? ವೀಲಿ ಮಲ್ಪೋನಾ, ಮಲ್ಪು ಮೆಲ್ಲ, ಯಾನ್ ಟ್ರೈ ಮಾಡ್ಬೋಡ. ಇವನ್ ಬೈಕಲ್ಲಿ ಒಂದು ಸಣ್ಣ ವೀಲಿ ಮಾಡುವ. ಇದು ಹೇಗಿದ್ರು ಕಾಡ್ ಮಧ್ಯ ಪಬ್ಲಿಕ್ ರೋಡಲ್ಲಿ ಎಂತಲ್ಲ. ಎಂಚಂಡ್ ಎಂಚ ವೀಡಿಯೋ ಬತ್ತನೆ ಎಡ್ಡೆ ಈಸಿ ಬ್ರೋ. ಪವರ್ ಇಜ್ಜಿಯಾ? ಪವರ್ ಸಿಕ್ಕೊಂದಿ ಜವೆ ಬಣ್ಣ. ಯಬ್ಬ, ಚಿರಾಗಿದ್ದ ಬೈಕಲ್ಲಿ ಎಂಥದೋ ಒಂದು ಪ್ರಾಬ್ಲಮ್ ಉಂಟು ಮಾರೆ. ಯಾಕಂದ್ರೆ 390 250 ಎಲ್ಲ ಒಳ್ಳೆ ಪಿಕಪ್ ಉಂಟು ಬೈಕ್. ಆದ್ರೆ ಇವನ್ ಬೈಕಲ್ಲಿ ಪಿಕಪ್ ಇಲ್ಲ. ಮೋಸ್ಟ್ಲಿ ಏರ್ ಫಿಲ್ಟರ್ ಚೇಂಜ್ ಮಾಡಲಿಲ್ಲ ಅಂತ. ಏರ್ ಫಿಲ್ಟರ್ ಅಲ್ಲಿ ಧೂಳಿದ್ರೆ ಪಿಕಪ್ ಸಿಗುದಿಲ್ಲ. ವ್ಯೂ ಪಾಯಿಂಟ್ ನಾವು ಹೋಗ್ಲಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಲೇಟ್ಸ್ ಆಯ್ತು. ನೋಡಿ ಕತ್ಲಾಗ್ತಾ ಉಂಟಲ್ಲ, ಮತ್ತೆ ರಿಟರ್ನ್ ಹೋಗುವಾಗ ಹೆವಿ ಲೇಟ್ ಎಲ್ಲ ಆದ್ರೆ ಮಾರೆ ಸೀನ್ ಅಂತ ಕಲ. ಅವ್ನ ಬೈಕಲ್ಲಿ ಒಂಥರ ವೀಲಿ ಮಾಡ್ಲಿಕ್ಕೆ ಗಮ್ಮತ್ತಾಗ್ತದೆ. ವೀಲಿ ಮಾಡ್ಲಿಕ್ಕೆ ಅವ್ನ ಬೈಕಲ್ಲಿ ಗಮ್ಮತ್ತಾಗೋದಕ್ಕಿಂತ ನನಗೆ ಯಾವ ಬೈಕ್ ಸಿಕ್ಕಿದ್ರು ನಾ ವೀಲಿ ಮಾಡ್ತೀನಿ. ನೆಕ್ಸ್ಟ್ ಯಾವ ಬೈಕಲ್ಲಿ ಮಾಡೋದು ನೀವೇ ಹೇಳಿ. ಈಗ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಆಗುಂಬೆ ಬರ್ತದೆ, ಮತ್ತೆ ಅಲ್ಲಿಂದ ಸೀದಾ ಮನೆಗೆ. ಇದು ಸ್ವಲ್ಪ ವಿಡಿಯೋ ಬೋರಿಂಗ್ ಆಯ್ತು ಅಂತ ನಂಗೆ ಗೊತ್ತುಂಟು. ಆದರೆ ನಮ್ಮದು ಪ್ಲಾನ್ ಇದ್ದದೇ ಬೇರೆ, ನಾವು ಮನೆಯಿಂದ ಹೊರಟದೇ ಬೇರೆ. ಮತ್ತು ಅವ್ನು ಬರೋದು ಲೇಟ್ ಆಯ್ತು, ಯಾಕಂದ್ರೆ ಅಲ್ಲಿ ಉಡುಪಿಯಲ್ಲಿ ಹೆವಿ ಮಳೆ ಇತ್ತು ನೋಡಿ. ಕಾರ್ನವ್ರು ಅಷ್ಟು ರೈಟ್ ಸೈಡಲ್ಲಿ ಹೋಗ್ತಿದ್ರು, ನಾವು ಲೆಫ್ಟಿಂದ ಓವರ್ಟೇಕ್ ಮಾಡಬೇಕು. ಎಂತ ಅದೇ ಅವ್ನು ಬರೋಕೆ ಲೇಟ್ ಆಯ್ತಲ್ಲ, ಅದಕ್ಕೆ ನಾವು ಹೊರಟದ್ದು ಲೇಟ್ ಆಯ್ತು. ನೆಕ್ಸ್ಟ್ ಟೈಮ್ ಬೇಗ ಹೋಗಬೇಕು ಎಲ್ಲಾದರೂ ಹೋಗೋದಾದರೆ. ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.
ಫಾಗ್ ಸ್ಟಾರ್ಟ್ ಆಯ್ತು ನೋಡಿ. ಬಲ 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 ಬಲ. ಆ ಫಾಗ್ ಎಂಚ ಸ್ಪೀಡ್ ಬರೋನುಂಡು ಫಾಸ್ಟ್ ಬರೋನುಂಡು ಅಂದ್ಯಾ ಚಳಿಲ ಅವನುಂಡಾ. ಹಾಯ್ ಹಾಯ್. ಎಂತ ಮಾರೆ